ರಾಜ್ಯ ರಾಜಕಾರಣ ಮತ್ತೆ ರಂಗೇರ್ತಾ ಇದೆ. ಕೊರೋನಾದಿಂದಾಗಿ ಶಾಂತವಾಗಿದ್ದಂತಹ ರಾಜಕಾರಣ ಒಮ್ಮೆಲೆ ಬಿಸಿ ಏರಿದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಹಾಗೂ ತುಮಕೂರು ಜಿಲ್ಲೆ ಶಿರಾ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆಯಾಗಿದೆ. ಚುನಾವಣೆ ಘೋಷಣೆಯಾದ ಬೆನ್ನಲ್ಲೇ ರಣಕಣ ರಂಗೇರಿದ್ದು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷಗಳಿಗೂ ಇದು ಪ್ರತಿಷ್ಠೆಯ ಪ್ರಶ್ನೆ. ಹೀಗಾಗಿ ಗೆಲ್ಲೋ ಕುದುರೆಗಳ ಬೆನ್ನತ್ತಿವೆ ಈ ಮೂರು ಪಕ್ಷಗಳು. ಚುನಾವಣೆ ಘೋಷಣೆ ಆದಮೇಲೆ ನಾನು ಚುನಾವಣೆ ಸಿದ್ಧವಾಗಿದ್ದೀನಿ. ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ. ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಮಾನ್ಯ ಮುನಿರತ್ನ ಅವರು ಗೆಲ್ತಾರೆ ಅಂತ ನಾನು ಪೂರ್ಣ ವಿಶ್ವಾಸ ನನ್ನದು. ಆರ್ ನಗರ ಶಿರಾಗೆ ಬೈ ಎಲೆಕ್ಷನ್ ಒಮ್ಮೆಲೆ ಬಿಸಿಯಾಯಿತು ರಾಜ್ಯ ರಾಜಕಾರಣ. ಆಪರೇಷನ್ ಕಮಲಕ್ಕೆ ಬಲಿಯಾಗಿದ್ದ ಮುನಿರತ್ನ ರಾಜೀನಾಮೆಯಿಂದ ತೆರವಾಗಿತ್ತು ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ. ಹಾಗೆ ಜೆಡಿಎಸ್ ಶಾಸಕ ಸತ್ಯನಾರಾಯಣ ಅಕಾಲಿಕ ಸಾವಿನಿಂದಾಗಿ ತೆರವಾಗಿತ್ತು ಶಿರಾ ಕ್ಷೇತ್ರ. ಈ ಎರಡು ಕ್ಷೇತ್ರಗಳಿಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ನಿಗದಿ ಮಾಡಿದೆ. ನಂದು ಒಂದೇ ಒಂದು ಗುರಿ, ನಾನು ಶಿವಕುಮಾರ್ ಅವರಿಗೆ ನಮ್ಮ ಸಿದ್ದರಾಮಯ್ಯನವ್ರಿಗೆ ಚಾಲೆಂಜ್ ಮಾಡ್ತೇನೆ. ಹೇಗೂ ಉಪಚುನಾವಣೆಗಳು ಬರ್ತಾ ಇದೆ, ಆ ಚುನಾವಣೆಗಳಲ್ಲಿ ಗೆದ್ದು ಬರುವಂತಹದ್ದು ಮೊದಲನೇದು ಬಿಜೆಪಿದು. ಮುಂದಿನ ಚುನಾವಣೆಯಲ್ಲಿ 135ರಿಂದ 140 ಸೀಟ್ ಗೆದ್ದು ಇನ್ನು 10 ವರ್ಷ ಕಾಲ ನೀವು ಕಾಂಗ್ರೆಸ್ನವರು ವಿರೋಧ ಪಕ್ಷದಲ್ಲೇ ಕುಂತ್ಕೋಬೇಕು. ಅದನ್ನು ನೋಡುವಂತದ್ದು ಅದನ್ನು ಮಾಡೇ ತೀರ್ತೇನೆ ಅನ್ನೋ ವಿಶ್ವಾಸ ನನಗೆ. ಎಸ್, ಯಡಿಯೂರಪ್ಪ ಯಾವ ಬೈ ಎಲೆಕ್ಷನ್ಗೆ ಬನ್ನಿ, ನಿಮ್ಮ ತಾಕತ್ತು ತೋರಿಸಿ ಅಂತ ಸವಾಲು ಹಾಕಿದ್ರು ಆ ಚುನಾವಣೆ ಬಂದೇ ಬಿಡ್ತು. ನವೆಂಬರ್ 3ಕ್ಕೆ ಮತದಾನ, ನವೆಂಬರ್ 10ಕ್ಕೆ ರಿಸಲ್ಟ್. ರಾಜರಾಜೇಶ್ವರಿ ನಗರ, ಶಿರಾ ಕ್ಷೇತ್ರಗಳ ಚುನಾವಣೆ ಅಕ್ಟೋಬರ್ 9ರಂದು ಅಧಿಸೂಚನೆ ಹೊರಬೀಳಲಿದೆ. ಅಕ್ಟೋಬರ್ 16ರಿಂದಲೇ ನಾಮಪತ್ರ ಸಲ್ಲಿಕೆ ಮಾಡಬಹುದು. ಅಕ್ಟೋಬರ್ 19 ನಾಮಪತ್ರ ವಾಪಸ್ಗೆ ಕಡೆ ದಿನ. ನವೆಂಬರ್ 3ರಂದು 2 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು ಅಕ್ಟೋಬರ್ 10ರಂದು ರಿಸಲ್ಟ್ ಬರಲಿದೆ. ರಾಜರಾಜೇಶ್ವರಿಯಲ್ಲಿ ಬಿಜೆಪಿಯಲ್ಲೇ ಫೈಟ್. ಡಿಕೆ ಬ್ರದರ್ಸ್ಗೂ ಈ ಅಖಾಡವೇ ಪ್ರತಿಷ್ಠೆ. ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ. ಟಿಕೆಟ್ ಘೋಷಣೆಯಾದ ದಿನವೇ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು ಮುನಿರತ್ನ. ಅಲ್ಲಿ ಮಾತನಾಡಿ, ಶತ್ರುಗಳು ಮಿತ್ರರು ಇರುತ್ತಾರೆ, ಎಲ್ಲರನ್ನು ಒಗ್ಗೂಡಿಸುವ ಕೆಲಸ ಆಗುತ್ತೆ ಅಂದಿದ್ದಾರೆ. 200 ಮತದಲ್ಲಿ ಸೋತಂತ ಪ್ರತಾಪ್ಗೌಡ ಪಾಟೀಲ್ರ ಮೇಲೆ ಸೋತಿರೋರು ಇವತ್ತು ಅವರು ನಿನ್ನೆ ಗೆದ್ದಿದ್ದಾರೆ. ಕೋರ್ಟಲ್ಲಿ ಅವ್ರ ಪರ ನ್ಯಾಯ ಸಿಕ್ಕಿದೆ. ಇದೆಲ್ಲ ಸಹಜ. ಇದು ರಾಜಕೀಯದಲ್ಲಿ ಎಲ್ಲ ಸರಿ ಮಾಡಿಕೊಂಡು ಒಟ್ಟಾಗಿ ತಗೊಂಡೋಗೋದು ನಮ್ಮಗಳ ಕರ್ತವ್ಯ. ಅದನ್ನು ನಾವು ಮಾಡ್ತೀವಿ. ಈ ಮಧ್ಯೆ ಮುನಿರತ್ನ ಪರ ಬ್ಯಾಟ್ ಮಾಡ್ತಿದ್ದಾರೆ ಮಿತ್ರರು. ಈ ಸರ್ಕಾರಕ್ಕೋಸ್ಕರ ಅವರ ಶಾಸಕ ಸ್ಥಾನವನ್ನು, ಅಧ್ಯಕ್ಷರ ಸ್ಥಾನವನ್ನು ಬಿಟ್ಟು ಒಂದು ರೀತಿಯಲ್ಲಿ ಮುನಿರತ್ನ ಅವರು ಇವತ್ತು ಪಕ್ಷಕ್ಕಾಗಿ ಅವರು ನಿಜವಾಗಿಯೂ ಕೂಡ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಪ್ರತಿರೋಧ ಇರೋದಿಲ್ಲ ಈ ಚುನಾವಣೆಯಲ್ಲಿ. ಅಷ್ಟು ಸಲೀಸಾಗಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಮಾನ್ಯ ಮುನಿರತ್ನ ಅವರು ಗೆಲ್ತಾರೆ ಅಂತ ನಾನು ಪೂರ್ಣ ವಿಶ್ವಾಸ ನನ್ನಲ್ಲಿದೆ. ಈ ಸರ್ಕಾರ ಬರಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವರಲ್ಲಿ ಮುನಿರತ್ನ ಅವರು ಒಬ್ಬರಾಗಿರೋದ್ರಿಂದ ಸ್ವಾಭಾವಿಕವಾಗಿ ಅವರಿಗೆ ಈ ಬಾರಿ ಅನ್ಯಾಯ ಆಗಲ್ಲ ಅಂತ ನನಗನ್ಸುತ್ತೆ. ಕೋರ್ಟ್ನಲ್ಲೂ ಫೈಟ್, ಅಖಾಡದಲ್ಲೂ ಫೈಟ್. ಬಿಜೆಪಿ ಸರ್ಕಾರ ರಚನೆಗೆ ಪ್ರಮುಖ ಪಾತ್ರ ವಹಿಸಿರುವ ಮುನಿರತ್ನಗೆ ಟಿಕೆಟ್ ಕನ್ಫರ್ಮ್ ಎನ್ನಲಾಗ್ತಿದೆ. ಆದ್ರೆ ಮುನಿರತ್ನ ಟಿಕೆಟ್ಗೆ ತುಳಸಿ ಮುನಿರಾಜು ವಿರೋಧ ಇದ್ದೇ ಇದೆ. ಅವ್ರಿಗೆ ಯಾಕೆ ಸರ್ ಕೊಡುತ್ತೆ ಪಾರ್ಟಿ? ಅವ್ರಿಗಿಲ್ಲ ಸರ್, ನನಗೆ ಸೀಟ್ ನಾನೇ ತಗೊಂಡ್ಬರ್ತೀನಿ. ಅವರೇನು ಸರ್ಕಾರ ಬರ್ಲಿಕ್ಕೆ ಅವ್ರೇನು ಕಾರಣಕರ್ತರಲ್ಲ ಸರ್. ಅವ್ರು ಈ ಕೋರ್ಟ್ ಕೇಸಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಅವ್ರದ್ದೇನು ನಡೀತಾ ಇಲ್ಲ ಕಾಂಗ್ರೆಸ್ ಅಲ್ಲಿ ಅನ್ನಕ್ಕೆ ಇನ್ನೂ ಒಂದಷ್ಟು ಕೋಟಿ ಲೂಟಿ ಮಾಡ್ಲಿಕ್ಕೆ ಏನಾದ್ರು ಸಾಧ್ಯ ಆಗುತ್ತಾ ಅಂತ ನೋಡ್ಲಿಕ್ಕೆ ಬಂದಿದ್ದಾರೆ ಅಷ್ಟೇ. ಆರ್ ನಗರ ಉಪಚುನಾವಣೆ ಕಾಂಗ್ರೆಸ್ಗೆ ಪ್ರತಿಷ್ಠೆಯಾಗಿದೆ. ಮುನಿರತ್ನ ಅಭ್ಯರ್ಥಿ ಆದರೆ ಸಮರ್ಥ ಅಭ್ಯರ್ಥಿ ಕಣಕ್ಕೆ ಇಳಿಸೋ ಕಸರತ್ತು ನಡೀತಿದೆ. ಒಕ್ಕಲಿಗ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸೋ ಬಗ್ಗೆ ಚರ್ಚೆ ಕೂಡ ನಡೆದಿದೆ. ಡಿಕೆ ಬ್ರದರ್ಸ್ಗೆ ಇದು ಪ್ರತಿಷ್ಠೆಯ ಕಣ. ಮುನಿರತ್ನ ಸೋಲಿಸಲು ಪಣ ತೊಟ್ಟಿರೋ ಡಿಕೆ ಬ್ರದರ್ಸ್ ಬೈ ಎಲೆಕ್ಷನ್ಗೆ ಭರ್ಜರಿ ತಯಾರಿ ಮಾಡಿಕೊಂಡಿದ್ದಾರೆ. ಖಡಕ್ IAS ಅಧಿಕಾರಿ ಡಿಕೆ ರವಿ ಮಾವ ಹನುಮಂತರಾಯಪ್ಪ ಕೈ ಅಭ್ಯರ್ಥಿಯಾಗುವ ಸಾಧ್ಯತೆಗಳಿವೆ. ಶಿರಾ ಶಿಖರವನ್ನೇರಲು ತ್ರಿಮೂರ್ತಿಗಳ ಸರ್ಕಸ್. ಕಾಂಗ್ರೆಸ್ ಜೆಡಿಎಸ್ ನಡುವೆಯೇ ಇಲ್ಲಿ ಪೈಪೋಟಿ. ಶಿರಾ ಉಪಚುನಾವಣೆಗೆ ಈಗಾಗಲೇ ತಯಾರಿ ನಡೆದಿದೆ. ಕಾಂಗ್ರೆಸ್ನಿಂದ ಮಾಜಿ ಸಚಿವ TB ಜಯಚಂದ್ರ ಅಭ್ಯರ್ಥಿ ಅಂತ ಈಗಾಗಲೇ ನಾಯಕರು ಘೋಷಿಸಿಕೊಂಡಿದ್ದಾರೆ. ಚುನಾವಣಾ ಉಸ್ತುವಾರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್, ಸಹ ಉಸ್ತುವಾರಿಯಾಗಿ KN ರಾಜಣ್ಣ ನೇಮಕ ಮಾಡಿದ್ದಾರೆ. ಹೀಗಾಗಿ ನಾಳೆಯೇ ನಾಯಕರ ಭೇಟಿಯಾಗಲಿದ್ದಾರೆ TB ಜಯಚಂದ್ರ. ಸಿದ್ದರಾಮಯ್ಯ, DK ಶಿವಕುಮಾರ್ ಜೊತೆ ಚರ್ಚಿಸಲಿದ್ದಾರೆ.
ಅಭ್ಯರ್ಥಿನ ನಿಲ್ಲಿಸ್ತೇವೆ, ಚುನಾವಣೆಯಲ್ಲಿ ಗೆಲ್ಲಬೇಕಷ್ಟೇ. ನಮ್ಮ ಕುಟುಂಬ ಯಾರು ಇಲ್ಲ, ಯಾವ ನಮ್ಮ ರಿಲೇಷನ್ ಇಲ್ಲ, ಅದೆಲ್ಲ ತಳ್ಳಾಕ್ತೀವಿ. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ನಮ್ಮ ಯಾವ ಕುಟುಂಬನೂ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ. ಇನ್ನು ತಮ್ಮದೇ ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಜೆಡಿಎಸ್ ಈಗಾಗಲೇ ತಯಾರಿ ಮಾಡಿಕೊಂಡಿದೆ. ನಾಳೆ ಶಿರಾ ಕ್ಷೇತ್ರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ನೀಡಲಿದ್ದಾರೆ. ಟಿಕೆಟ್ಗಾಗಿ ಸತ್ಯನಾರಾಯಣ ಪುತ್ರ ಸತ್ಯಪ್ರಕಾಶ್ ಲಾಬಿ ಮಾಡುತ್ತಿದ್ದಾರೆ. ಸತ್ಯಪ್ರಕಾಶ್ಗೆ ನೀಡದಿದ್ದರೆ ಪತ್ನಿಗೆ ನೀಡುವಂತೆ ಆಗ್ರಹ ಮಾಡಿದೆ. ಅನುಕಂಪದ ಮತಗಳ ಮೇಲೆ ಕಣ್ಣಿಟ್ಟಿದೆ ಜೆಡಿಎಸ್. ಇಲ್ಲ, ನಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವರು ಮತ್ತೆ ದೇವೇಗೌಡರು ಅವರೆಲ್ಲ ಚರ್ಚೆ ಮಾಡಿ ಒಂದ್ ಒಳ್ಳೆ ತೀರ್ಮಾನಕ್ಕೆ ಬರ್ತಾರೆ ಅಂತ ವಿಶ್ವಾಸಕ್ಕಿದೆ. ಪಕ್ಷ ನಮ್ಮ ದೇವೇಗೌಡರು ಹೇಳಿದ್ರು, ಎಂತ ಸಂದರ್ಭ ಬಂದ್ರು ಪಕ್ಷ ನಿಮ್ ಜೊತೆ ಈಗ ಕೈ ಹಿಡಿಯುತ್ತೆ, ಕೈ ಬಿಡಲ್ಲ ಅಂತ ಹೇಳಿದ್ದಾರೆ. ಅದು ರಾಜಕೀಯವಾಗಿ ಮತ್ತೆ ನಮ್ಮ ಮಾನಸಿಕವಾಗಿ ನಮಗೆ ಧೈರ್ಯ ಅಂತ ಹೇಳಿದ್ದಾರೆ ಅವರು. ಕಮಲ ಕಲಿಗಳಿಗೂ ಶಿರಾ ಪ್ರತಿಷ್ಠೆ. ಕೆಆರ್ ಪೇಟೆ ಮಾದರಿಯೇ ಇಲ್ಲೂ ಬಳಕೆ. ಕೆಆರ್ ಪೇಟೆ ಬೈ ಎಲೆಕ್ಷನ್ ಗೆಲುವಿನಲ್ಲಿ ಸಿಎಂ ಪುತ್ರ ವಿಜಯೇಂದ್ರ ಕೆಲಸ ವರ್ಕೌಟ್ ಆಯಿತು ಅನ್ನೋ ಮಾತಿದೆ. ವಿಜಯೇಂದ್ರ ಈಗಾಗಲೇ ಶಿರಾದಲ್ಲಿ 4-6 ಬಾರಿ ಸುತ್ತಾಡಿ ಬಂದಿದ್ದಾರೆ. ಹೀಗಾಗಿ ಬಿಜೆಪಿ ಕೂಡ ಈ ಕ್ಷೇತ್ರ ಗೆಲ್ಲುವುದಕ್ಕೆ ತಯಾರಿಯಲ್ಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ಶುರುವಾಗಿದೆ. ಮಂತ್ರಿ ಪಟ್ಟ, ಉಪ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಸಿಎಂಗೆ ದುಂಬಾಲು ಬಿದ್ದಿದ್ದಾರೆ ಆಕಾಂಕ್ಷಿಗಳು. ಎಲ್ಲರ ಹಕ್ಕೊತ್ತಾಯಗಳೊಂದಿಗೆ ದಿಲ್ಲಿಗೆ ಹೊರಟವರೇ ಸಿಎಂ ಬಿಎಸ್ವೈ. ಈ ಮಧ್ಯೆ ಬೈ ಎಲೆಕ್ಷನ್ ಬೇರೆ ಡಿಕ್ಲೇರ್ ಆಗಿರೋದ್ರಿಂದ ಸಂಪುಟ ವಿಸ್ತರಣೆಗೆ ಬ್ರೇಕ್ ಬೀಳುತ್ತಾ ಅನ್ನುವ ಅನುಮಾನಗಳೂ ಎದ್ದಿವೆ. ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ, ಯಾರಿಗೆ ಲಾಕ್, ಯಾರಿಗೆ ಕೋಕ್? ಬಿಎಸ್ವೈ 5+1 ಸೂತ್ರಕ್ಕೆ ಸಿಗುತ್ತಾ ಹೈ ಒಪ್ಪಿಗೆ? ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಈ ಬಾರಿ ಅನುಮತಿ ಪಡೆಯೋ ಹಠ ತೊಟ್ಟು ದಿಲ್ಲಿಗೆ ಹೊರಟಿದ್ದಾರೆ ಸಿಎಂ ಬಿಎಸ್ವೈ. ಆದರೆ ಅದು ಜೇನುಗೂಡಿಗೆ ಕೈ ಹಾಕೋ ಕೆಲಸ ಅಂತ ಅವರಿಗೂ ಗೊತ್ತು. ಕೂಡಲೇ ಮಂತ್ರಿ ಮಾಡಿ ಅಂತ ಆಕಾಂಕ್ಷಿಗಳು ಒತ್ತಡ ಹಾಕುತ್ತಿರುವಾಗಲೇ ಸಿಎಂ ದೆಹಲಿ ಯಾತ್ರೆಗೆ ಸಿದ್ಧತೆ ನಡೆದಿದೆ. ಸಂಪುಟ ಪುನರ್ರಚನೆಗೆ 5+1 ಸೂತ್ರ ರೆಡಿ ಮಾಡಿಕೊಂಡಿದ್ದಾರೆ ಬಿಎಸ್ವೈ. ಅಕ್ಟೋಬರ್ 5ರೊಳಗೆ ವಿಸ್ತರಣೆ ಅಥವಾ ಪುನರ್ರಚನೆಯ ಎಂಬುದಕ್ಕೆ ಉತ್ತರ ಸಿಗಲಿದೆ. ಖಾಲಿ ಇರುವ 6 ಸ್ಥಾನಗಳಲ್ಲಿ 5 ಮಾತ್ರ ಭರ್ತಿ ಮಾಡಿ ಒಂದನ್ನು ಉಳಿಸಿಕೊಳ್ಳೋ ತಂತ್ರ ಇದೆ. ಆ 5 ಸ್ಥಾನಕ್ಕಾಗಿ ಭಾರಿ ಪೈಪೋಟಿ ಎದುರಾಗಿದೆ. ಎಂಟಿಬಿ ನಾಗರಾಜ್ ವಿಧಾನ ಪರಿಷತ್ ಸದಸ್ಯ, ಆರ್ ಶಂಕರ್ ವಿಧಾನ ಪರಿಷತ್ ಸದಸ್ಯ, ಸಿಪಿ ಯೋಗೇಶ್ವರ್ ವಿಧಾನ ಪರಿಷತ್ ಸದಸ್ಯ, ಉಮೇಶ್ ಕತ್ತಿ ಹುಕ್ಕೇರಿ ಶಾಸಕ, ಅರವಿಂದ ಲಿಂಬಾವಳಿ ಮಹದೇವಪುರ ಶಾಸಕ, ಎಸ್ ಅಂಗಾರ ಸುಳ್ಯ ಶಾಸಕ, ಪ್ರೀತಂ ಗೌಡ ಹಾಸನ ಶಾಸಕ. ಮೊನ್ನೆಯಷ್ಟೇ ವಿಧಾನ ಪರಿಷತ್ಗೆ ಆಯ್ಕೆಯಾಗಿರೋ ಎಂಟಿಬಿ ನಾಗರಾಜ್, ಆರ್ ಶಂಕರ್, ಸಿಪಿ ಯೋಗೇಶ್ವರ್ ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ ಅಂತೂ ಆರಂಭದ ದಿನಗಳಿಂದಲೂ ಆಸೆ ಇಟ್ಕೊಂಡಿದ್ದಾರೆ. ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ರಾಜೀನಾಮೆ ಕೊಟ್ರೆ ಉಳಿಯೋ ಸ್ಥಾನಕ್ಕಾಗಿ ಪೈಪೋಟಿ ಶುರುವಾಗಿದೆ. ಸಿಟಿ ರವಿ ರಾಜೀನಾಮೆಯಿಂದ ತೆರವಾಗಬಹುದಾದ ಸ್ಥಾನಕ್ಕೂ ಫೈಟ್ ಶುರುವಾಗಿದೆ. ಮಹದೇವಪುರ ಶಾಸಕ ಅರವಿಂದ್ ಲಿಂಬಾವಳಿ, ಸುಳ್ಯ ಶಾಸಕ ಎಸ್ ಅಂಗಾರ, ಹಾಸನ ಶಾಸಕ ಪ್ರೀತಂ ಗೌಡ ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಮಧ್ಯೆ ದೆಹಲಿ ಪೋಸ್ಟ್ ಸಿಗುತ್ತಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆಗೆ ಮುಂದಾಗಿದ್ದಾರೆ ಸಿಟಿ ರವಿ. ಯಾವ ಗೊಂದಲನೂ ಇಲ್ಲ. ನಾನು ಟೈಪ್ ಮಾಡಿ ಇಟ್ಬಿಟ್ಟಿದ್ದೀನಿ. 1ನೇ ತಾರೀಕು ಒಂದು ಕ್ಯಾಬಿನೆಟ್ ಇದೆ, 2ನೇ ತಾರೀಕು ಗಾಂಧಿ ಜಯಂತಿ ಒಂದು ಕಾರ್ಯಕ್ರಮನ ಅಟೆಂಡ್ ಮಾಡಿ ನಂದು ರಿಪೋರ್ಟ್ ಕಾರ್ಡ್ ಅಂತ ಮಾಡಿದ್ದೇವೆ. ಆ ರಿಪೋರ್ಟ್ ಕಾರ್ಡ್ನ ಜಿಲ್ಲೆದನ್ನು ರಿಲೀಸ್ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಹೋಗಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ನಿರ್ಣಯ ತಗೊಳ್ತೀನಿ. ಒಬ್ಬರಿಗೆ ಮಂತ್ರಿ ಚಿಂತೆ, ಇನ್ನೊಬ್ಬರಿಗೆ ಡಿಸಿಎಂ ಚಿಂತೆ. ಮಂತ್ರಿ ಸ್ಥಾನ ಸಾಲದು, ಡಿಸಿಎಂ ಮಾಡಿ. ನಾನು ಏನೇ ಇದ್ರು ಕೂಡ ಪಾರ್ಟಿಯನ್ ಅಂತದಿದೆ, ಪಾರ್ಟಿಯನ್ ತೀರ್ಮಾನ ತಗೋತಾರೆ ನೋಡೋಣ. ಜನರು ಕೂಡ ಇವತ್ತು ರಾಮ್ಲು ಅವರಿಗೆ ಒಳ್ಳೇದಾಗಬೇಕಂತೇಳಿ ಬಯಸ್ತಾ ಇದ್ದಾರೆ. ಅದ್ರ ಮಧ್ಯೆ ಪಾರ್ಟಿಯನ್ ತೀರ್ಮಾನ ತಗೊಂತ ನೋಡೋಣ. ನನ್ನನ್ನು ಮಂತ್ರಿ ಮಾಡಿ ಅಂತ ಶಾಸಕರು ದುಂಬಾಲು ಬಿದ್ದಿರುವಾಗಲೇ ರಮೇಶ್ ಜಾರಕಿಹೊಳಿ ಹಾಗೂ ಶ್ರೀರಾಮುಲು ಮಾತ್ರ ಡಿಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿದಿದ್ದಾರೆ. ಸಿಎಂ ದೆಹಲಿಗೆ ಹೋಗೋ ಪ್ಲಾನ್ ಗೊತ್ತಾಗುತ್ತಲೇ ಸಿಎಂ ಮನೆಗೆ ಭೇಟಿ ನೀಡಿ ಈಗಾಗಲೇ ಒತ್ತಡ ಹಾಕಿದ್ದಾರೆ ರಮೇಶ್ ಜಾರಕಿಹೊಳಿ. ಹೀಗೆ ಸಂಪುಟ ಪುನರ್ರಚನೆ, ಸಂಪುಟ ವಿಸ್ತರಣೆ ಮಾತಿನ ಬೆನ್ನಲ್ಲೇ ಸಿಎಂ ಬದಲಾವಣೆಯ ಸುದ್ದಿಗೆ ರೆಕ್ಕೆ ಪುಕ್ಕ ಬಂದಿದೆ. ಬೆಳಗಾವಿ ಸಂಸದ ಸುರೇಶ್ ಅಂಗಡಿ ಬದುಕಿದ್ದಿದ್ರೆ 4 ತಿಂಗಳಲ್ಲಿ ಸಿಎಂ ಆಗ್ತಿದ್ರಂತೆ. ಅದಕ್ಕೆ ದೆಹಲಿಯಲ್ಲಿ ಎಲ್ಲಾ ಪ್ಲಾನ್ ನಡೆದಿತ್ತು ಅಂತಾರೆ ಅಂಗಡಿ ಮಾವ. ಕಳೆದೀಗ 13 ತಿಂಗಳೊಳಗ 15 ತಿಂಗಳೊಳಗ
ರಾಜ್ಯ ರಾಷ್ಟ್ರ ಮಟ್ಟದೊಳಗೆ ಬಹಳ ದೊಡ್ಡ ಕೆಲಸ ಮಾಡಿದ್ದಾನೆ. ನಿಜವಾಗಿ ಹೇಳ್ಬೇಕಾದ್ರೆ 4 ತಿಂಗಳದೊಳಗೆ ಅವ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಧಾನಮಂತ್ರಿಗಳು ಅವನ್ನ ಆಯ್ಕೆ ಮಾಡಿದ್ರು. ಈ ಆಯ್ಕೆ ಮಾಡಿದ್ದು ನಾನು ದಿಲ್ಲಿಗೆ ಹೋದಾಗ ಸಹಿತ ಅಲ್ಲಿ ಬಿಜೆಪಿ ಆಫೀಸ್ದಿಂದ ಈ ಸುದ್ದಿ ಬಂದಿತ್ತು. ಅವನ ಹಿಂಬಾಲಿ ಮಾತಾಡೋಕೆ ನಾನು ಇದ್ದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆಯೇ ಸಂಪುಟ ವಿಸ್ತರಣೆ ಬಹುತೇಕ ಮುಂದಕ್ಕೆ ಹೋಗೋ ಸಾಧ್ಯತೆಗಳಿವೆ. ಯಾಕಂದ್ರೆ ಬೈ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗಿರೋ ಕಾರಣಕ್ಕೆ ಬೈ ಎಲೆಕ್ಷನ್ ಕಡೆ ಹೆಚ್ಚು ಗಮನ ಕೊಡಿ ಅನ್ನಲೂಬಹುದು ಹೈಕಮಾಂಡ್. ಹಾಗಾಗಿ ನವೆಂಬರ್ ಕೊನೆಯ ವಾರಕ್ಕೆ ಮುಂದೂಡೋ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಕೇಕೆ ಮಧ್ಯೆ ಮಕ್ಕಳ ವಿದ್ಯಾಭ್ಯಾಸ ಮನೆಯಲ್ಲೇ ನಡೀತಾ ಇದೆ. ಮಾರ್ಚ್ನಿಂದಲೂ ಮನೆಯಲ್ಲೇ ಉಳಿದಿರೋ ಮಕ್ಕಳಿಗೆ 4 ಗೋಡೆಗಳ ಮಧ್ಯೆ ಇರುವುದು ಸಾಕಾಗಿದೆ. ಹೊರಗೆ ಹೋಗೋಕ್ಕೂ ಆಗಲ್ಲ, ಕಾರಣ ಕೋವಿಡ್-19 ಭೀತಿ. ಈ ಮಧ್ಯೆ ಶಾಲೆ ಆರಂಭಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಇದು ಪೋಷಕರ ಆತಂಕವನ್ನ ಹೆಚ್ಚಾಗಿಸಿದೆ. ಸರ್ಕಾರದಲ್ಲೇ ಪರ ವಿರೋಧ ಜೋರಾಗಿದೆ. ಸೆಪ್ಟೆಂಬರ್ 21ರಿಂದ ರಾಜ್ಯದಲ್ಲಿ 9, 10 ಮತ್ತೆ PUCಯ 2 ಮಕ್ಕಳು ಶಾಲೆ ಕಾಲೇಜಿಗೆ ಬರ್ಬೋದು. ಖಂಡಿತ ಸಿದ್ಧ ಇಲ್ಲ. ನಮ್ಮ ಸಣ್ಣ ಮಕ್ಕಳಿಗೆ ನಾವಂತೂ ಕಳ್ಸಕ್ ಸಾಧ್ಯನೇ ಇಲ್ಲ. ವಾಸ್ತವದಲ್ಲಿ ಮಕ್ಕಳನ್ನ ಶಾಲೆಗೆ ಹೋಗಿ ಅಂತಕ್ಕಂಥದ್ದು ಒಂಥರ ಬೇಜವಾಬ್ದಾರಿತನ. ಎಲ್ಲ ತಿಳಿದವರಿಂದೇ ಸಾಮಾಜಿಕ ಅಂತರ ಕಷ್ಟ. ಕೊರೋನಾ ಮಾರ್ಗಸೂಚಿ ಪಾಲನೆಯೂ ಕೆಲವೊಮ್ಮೆ ಹೇಳಿಕೆಯಾಗತ್ತೆ ಅಷ್ಟೇ. ಹೀಗೆ ಬೇರೆಯವರಿಗೆ ಜಾಗೃತಿ ಬಗ್ಗೆ ಬುದ್ಧಿ ಹೇಳುವವರೇ ಎಷ್ಟೇ ಎಚ್ಚರಿಕೆ ವಹಿಸಿದ್ರೂ ಜನಪ್ರತಿನಿಧಿಗಳಿಗೆ ದಿನೇ ದಿನೇ ಕೊರೋನಾ ಸೋಂಕು ಅಂಟ್ತಾ ಇದೆ. ಕೊರೋನಾ ಸೋಂಕಿನ ಭೀತಿ ಕಾರಣದಿಂದಲೇ ಸದನವನ್ನ 3 ದಿನಕ್ಕಷ್ಟೇ ಮೊಟಕುಗೊಳಿಸಿದ್ರು. ಅಂಥದ್ರಲ್ಲಿ ಶಾಲೆ ಓಪನ್ ಮಾಡುವುದು ಸರಿನಾ? ಜನಪ್ರತಿನಿಧಿಗಳಿಗೆ ಕೊರೋನಾ ಭಯ, ಮಕ್ಕಳಿಗಿಲ್ವಾ? ಶಾಲಾ ಮಕ್ಕಳ ಜೀವದ ಜೊತೆ ಚೆಲ್ಲಾಟವೇಕೆ? ಮಕ್ಕಳು ಸಾಮಾಜಿಕ ಅಂತರ ಪಾಲಿಸ್ತಾರಾ? ಸರಿಯಾಗಿ ಮಾಸ್ಕ್ ಹಾಕ್ತಾರಾ? ಶಾಲೆಗೆ ಬರೋ ಮಕ್ಕಳು ಕೊರೋನಾ ನಿಯಮವನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾರಾ? ನೋ ವೇ, ಚಾನ್ಸೇ ಇಲ್ಲ. ಶಾಲಾ ಮಕ್ಕಳು ಕೊರೋನಾ ನಿಯಮ ಪಾಲಿಸೋದು ಕಷ್ಟ. ಪ್ರತಿದಿನ ಸರಾಸರಿ 9 ರಿಂದ 10 ಸಾವಿರ ಮಂದಿಯನ್ನ ವೈರಸ್ ಕೊರೋನಾ ಸುಳಿಗೆ ತಳ್ತಾ ಇದೆ. ಇಂತಹ ವೇಳೆಯಲ್ಲಿ ಪೋಷಕರು ಮಕ್ಕಳನ್ನ ಹೊರಕಳಿಸೋಕೆ ಹೆದರುತ್ತಾರೆ. ಅಂಥದ್ರಲ್ಲಿ ಸರ್ಕಾರ ಶಾಲೆ ತೆರೆಯಲು ಮುಂದಾಗಿದೆ. ಈ ಬಗ್ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಜನಪ್ರತಿನಿಧಿಗಳು, ಶಿಕ್ಷಣ ತಜ್ಞರ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದಾರೆ. ಶಿಕ್ಷಣ ಇಲಾಖೆ ಚಿಂತನೆಗೆ ಅಪಸ್ವರ. ಸ್ವಪಕ್ಷದವರಿಂದಲೇ ಪರ ವಿರೋಧ. ಪ್ರಾಯೋಗಿಕವಾಗಿ ಒಂದು ಪ್ರಯೋಗ ಮಾಡುವಂಥದ್ದನ್ನು ಮಾಡಿದರೆ ಅದರ ಒಂದು ರಿಸಲ್ಟ್ ಮೇಲೆ ಎಲ್ಲ ಸ್ಕೂಲ್ಗಳು ಪ್ರಾರಂಭ ಆಗಬೇಕು ಅನ್ನೋ ನಿರ್ಧಾರ ಕೈಗೊಳ್ಳಬೇಕು. ಈಗ ಬರೀ 224 ಜನ MLAಗಳು ಕೂತ್ಕೊಳ್ಳೋದಕ್ಕೆ 10-15 ಜನ MLAಗಳು ಈಗಾಗಲೇ ಆಸ್ಪತ್ರೆಯಲ್ಲಿದ್ದಾರೆ. ನಾವೇ ಹಿರಿಯರು ಇದ್ದೀವಿ, ಎಷ್ಟು ಜನ ಇಲ್ಲಿ ನಾವು ಅಂತರ ಕಾದಿಸ್ತಾ ಇದೀವಿ? ಏನೂ ಇಲ್ಲ. ಕೆಲವರಂತೂ ಬೇಡನೇ ಬೇಡ. ಯಾಕಂದ್ರೆ ಪರ ವಿರೋಧ ಎರಡೂ ಇದೆ ಇದರಲ್ಲಿ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ನಿಂತೋಗಿರೋ ಪಾಠವನ್ನ ಆರಂಭಿಸಲು ಮಕ್ಕಳಿಲ್ಲದೆ ಖಾಲಿಯಾಗಿರೋ ಶಾಲಾ ಅಂಗಳದಲ್ಲಿ ವಿದ್ಯಾರ್ಥಿಗಳ ಕಲರವ ನೋಡಲು ಮುಂದಾಗಿದ್ದಾರೆ. ಆದ್ರೆ ಇವರ ನಿರ್ಧಾರಕ್ಕೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಭವಿಷ್ಯದ ದೃಷ್ಟಿಯಿಂದ ನೋಡಿದ್ರೆ ಶಾಲಾ ಕಾಲೇಜುಗಳು ಓಪನ್ ಆದ್ರೆ ಚಲೋ ಆಗ್ತದೆ ಅಂತ ಅನಿಸ್ತದೆ. ಶಿಕ್ಷಣ ಸಚಿವರು ಇದನ್ನ ತುಂಬಾ ಕೇರ್ಫುಲ್ ಆಗಿ ಆಲೋಚನೆ ಮಾಡಬೇಕು. ಈ ಒಂದು ಶಾಲೆಯ ತೆರೆಯುವ ಒಂದು ಈ ನಿರ್ಧಾರವನ್ನು ನಾನು ಖಂಡಿತವಾಗಿ ಖಂಡಿಸ್ತೀನಿ ಅಂತ ಹೇಳಾಕತ್ತೀನಿ. ಪಾಸಿಟಿವ್ ಮೆಜರ್ಮೆಂಟ್ ಏನಾದ್ರು ತಗೊಳ್ತೀನಿ ಅಂತ ಅಂದ್ರೆ ಡೆಫಿನೆಟ್ ಆಗಿ ಎಲ್ಲ ಕಳಿಸೋಣ, ಅದರಲ್ಲೇನು ತಪ್ಪಾಗಲ್ಲ. ಇನ್ನೊಂದು ಸ್ವಲ್ಪ ದಿನ ಕೊರೋನಾ ಮಹಾಮಾರಿ ಔಷಧ ಕಂಡುಹಿಡಿಯೋರಿಗೂ ಇಂಜೆಕ್ಷನ್ ಕಂಡುಹಿಡಿಯೋರಿಗೂ ಪ್ರಾರಂಭ ಮಾಡಬಾರ್ದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಇದೆ. ಸುರೇಶ್ ಕುಮಾರ್ ಅವರ ಈ ಚಿಂತನೆಗೆ ವಿಶ್ವನಾಥ್ ವಿಶ್ವರೂಪ ತೋರಿಸಿದ್ರು. ಮಾಜಿ ಶಿಕ್ಷಣ ಸಚಿವ ಕಿಮ್ಮನೆ ಕೆರಡಿ ನಿಂತರು. ಶಾಲಾ ಶಿಕ್ಷಣ ಮಂತ್ರಿ ಸುರೇಶ್ ಕುಮಾರ್ ಅವರು ನಾನು ಎಲ್ಲ ಶಾಸಕರಿಗೂ, ಎಲ್ಲ MPಗಳಿಗೂ, ಜನಪ್ರತಿನಿಧಿಗಳಿಗೂ ಕಾಗದ ಬರೆದಿದ್ದೀನಿ. ಅವ್ರು ಸಲಹೆ ತೊಗೊಂಡು ಮಾಡ್ತೀನಿ ಅಂತ. ಜನಪ್ರತಿನಿಧಿಗಳು ತೀರ್ಮಾನ ಆಗಬಾರ್ದು. ಸರ್ಕಾರವಾಗಿ ನೀವು ಒಂದು ಇಲಾಖೆಯ ಮುಖ್ಯಸ್ಥರಾಗಿ ಭಾಳ ಜವಾಬ್ದಾರಿಯುತವಾಗಿ ನೀವು ತೀರ್ಮಾನಗಳನ್ನ ತಗೋಬೇಕು. ಸುಮ್ಮನೆ ಯಾರ ಮೇಲೆ ಹಾಕ್ಬಿಟ್ಟು ಹೋಗೋ ವಿಚಾರ ಅಲ್ಲ ಇದು. ಇಡೀ ಡಿಸೆಂಬರ್ ತನಕ ಏನು ತೊಂದರೆ ಇಲ್ಲ. ಶಾಲಾ ಕಾಲೇಜುಗಳನ್ನು ಓಪನ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಸರ್ಕಾರ ತಗೊಳ್ಳೋದಾದರೆ ಇವರು ಸದನದ ಪ್ರಶ್ನೋತ್ತರ ಕಾರ್ಯಗಳನ್ನು ರದ್ದು ಮಾಡ್ತಕ್ಕಂಥದ್ದು, ಸದನವನ್ನು ಕಟ್ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ? ಇವರೆಲ್ಲ 25 ವರ್ಷದ ಮೇಲವರು ಅಲ್ಲಿರೋದು. ವಾಸ್ತವದಲ್ಲಿ ಮಕ್ಕಳನ್ನ ಶಾಲೆಗೆ ಹೋಗಿ ಅಂತಕ್ಕಂಥದ್ದು ಒಂಥರ ಬೇಜವಾಬ್ದಾರಿತನ ಅಂತ ನನಗೆ ಅನಿಸ್ತಕ್ಕಂಥದ್ದು. ಸದ್ಯಕ್ಕೆ ಶಾಲೆ ತೆರೆಯುವ ನಿರ್ಧಾರವಿಲ್ಲ. ಆತಂಕ ಬೇಡವೆಂದು ಸಚಿವರ ಅಭಯ.
ಹಂತ ಹಂತವಾಗಿ ಆರ್ಥಿಕ ಚಟುವಟಿಕೆಗಳು ಆರಂಭವಾಗ್ತಾ ಇದ್ದು ಶಾಲೆಯೂ ಆರಂಭವಾಗಲಿ ಅನ್ನೋ ಚಿಂತನೆ ಶಿಕ್ಷಣ ಇಲಾಖೆಯದ್ದು. ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡೋ ಇಂತಹ ಯೋಚನೆ ವಿರುದ್ಧ ಭಾರೀ ವಿರೋಧ ವ್ಯಕ್ತವಾಗ್ತಿದ್ದಂತೆ ಸಚಿವ ಸುರೇಶ್ ಕುಮಾರ್ ಎಚ್ಚೆತ್ತುಕೊಂಡ್ರು. ಸದ್ಯಕ್ಕೆ ಶಾಲೆಗಳನ್ನ ತೆರೆಯೋ ಯಾವುದೇ ಯೋಚನೆ ಇಲ್ಲ, ಅಭಿಪ್ರಾಯಗಳನ್ನಷ್ಟೇ ಸಂಗ್ರಹಿಸುತ್ತಿದ್ದೀವಿ, ಯಾರೂ ಆತಂಕ ಪಡೋ ಅಗತ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಸೊ ಯಾವುದೇ ಕಾಳಜಿ ಆತಂಕ ಬೇಡ. ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಶಾಲೆಗಳನ್ನ ಪ್ರಾರಂಭ ಮಾಡುವ ದಿನಾಂಕವನ್ನ ನಿಶ್ಚಯ ಮಾಡಿಲ್ಲ. ಸದ್ಯದಲ್ಲೇ ಪ್ರಾರಂಭ ಮಾಡುವ ಯೋಚನೆನೂ ಕೂಡ ಇಲ್ಲ. ಕೊರೋನಾ ಕೂಪದಲ್ಲಿ ಬೇಯ್ತಾ ಇರೋ ಕರುನಾಡಲ್ಲಿ ಈಗ ಶಾಲೆ ತೆರೆಯೋದು ಅಪಾಯನೇ. ಅನ್ಲಾಕ್ 5 ನಲ್ಲಿ ಶಾಲೆ ತೆರೆದ್ರೆ ಅದು ಮಕ್ಕಳ ಜೀವವನ್ನ ಪಣಕ್ಕಿಟ್ಟಂತೆ. ಸೊ ಸರ್ಕಾರ ಈ ಬಗ್ಗೆ ಸೂಕ್ಷ್ಮವಾಗಿ ಯೋಚಿಸಬೇಕಾಗಿರೋದು ಅತ್ಯಗತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಕ್ಟೋಬರ್ 1ರಿಂದ ಮತ್ತೆ ಲಾಕ್ಡೌನ್ ಆಗತ್ತಾ? ಕೊರೋನಾ ಕಂಟ್ರೋಲ್ಗಾಗಿ ಮತ್ತೆ ಲಾಕ್ ಮಾಡ್ತಾರಾ ಅನ್ನುವ ಗೊಂದಲ ಈಗಲೂ ಜನರನ್ನ ಕಾಡ್ತಾ ಇದೆ. ಇದಕ್ಕೆಲ್ಲ ತೆರೆ ಎಳೆದಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಕೆ ಸುಧಾಕರ್. ಲಾಕ್ಡೌನ್ ಮಾಡೋ ಬಗ್ಗೆ ಯಾವುದೇ ಚಿಂತನೆ ನಡೆದಿಲ್ಲ ಅಂತ ಸುಧಾಕರ್ ಸ್ಪಷ್ಟಪಡಿಸಿದ್ದಾರೆ. ಆದರೆ ಸೋಂಕು ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಅಗತ್ಯ ಅಂದಿದ್ದಾರೆ. ಅಧಿಕಾರಿಗಳು ಬಿಗಿ ಕ್ರಮಕ್ಕೆ ಸಲಹೆ ಕೊಟ್ಟಿದ್ದಾರೆ. ಸಭೆ ಸಮಾರಂಭಗಳು ನಡೆಯಲು ಒಪ್ಪಿಗೆ ಅನಿವಾರ್ಯ. ಶಿಕ್ಷಣ ಸಂಸ್ಥೆಗಳನ್ನ ಅದಕ್ಕೆ ಇನ್ನೂ ತೆರೆದಿಲ್ಲ. ನಮಗೆ ಎಲ್ಲರ ಜೀವ ರಕ್ಷಣೆ ಮುಖ್ಯ, ಹೀಗಾಗಿ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಇದರ ರಾಜಕೀಯ ಸುದ್ದಿಗಳ ಜೊತೆಗೆ ಎಲ್ಲಾ ಸುದ್ದಿಗಳನ್ನ ಕ್ಷಣ ಮಾತ್ರದಲ್ಲಿ ಕೊಡುವಂತಹ ವೆಬ್ಸೈಟ್ ಅದು ನ್ಯೂಸ್ 18 ಕನ್ನಡದ ವೆಬ್ಸೈಟ್ kannada.news18.comಗೆ ನೀವು ಲಾಗಿನ್ ಆದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕ್ಷಣ ಮಾತ್ರದಲ್ಲೇ ದೊರೆಯುತ್ತೆ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಈಗ ಪರಿಶಿಷ್ಟ ಜಾತಿ ಮಹಿಳೆಯ ಅತ್ಯಾಚಾರದ ಕಿಚ್ಚು. ಉತ್ತರ ಪ್ರದೇಶದ ಹತ್ರಾಸಲ್ಲಿ ಪರಿಶಿಷ್ಟ ಜಾತಿ ಮಹಿಳೆ ಮೇಲೆ 4 ಅತ್ಯಾಚಾರ ಎಸಗಿದ್ರು. ಈಗ ಆ ಮಹಿಳೆ ಸಾವನ್ನಪ್ಪಿದ್ದು ಆಕ್ರೋಶದ ಕಟ್ಟೆ ಒಡೆದಿದೆ. ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ಆಂದೋಲನ ಶುರುವಾಗಿದೆ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಮತ್ತೊಂದು ನಿರ್ಭಯ ಮಾದರಿ ಹತ್ಯೆ ನಡೆದಿದೆ. ಪರಿಶಿಷ್ಟ ಜಾತಿ ಮಹಿಳೆಯ ಮೇಲೆ 4 ಕೀಚಕರು ಮುಗಿಬಿದ್ದು ಅತ್ಯಾಚಾರ ಎಸಗಿದ್ದಾರೆ. ಕೀಚಕರ ಕೃತ್ಯದಿಂದ ತಪ್ಪಿಸಿಕೊಳ್ಳಲು ಕಿರುಚಾಡಿದ ಮಹಿಳೆಯ ನಾಲಿಗೆಯನ್ನೇ ಕತ್ತರಿಸಿ ಹಾಕಲಾಗಿದೆ. ಅತ್ಯಾಚಾರದ ಬಳಿಕ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಹಲ್ಲೆಯಿಂದಾಗಿ ಮಹಿಳೆಯ ಇಡೀ ದೇಹ ಕುಬ್ಜಗೊಂಡಿದೆ. ಗಾಯಗೊಂಡ ಮಹಿಳೆಯನ್ನ ದೆಹಲಿಯ ಎಎಂಯು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆರೋಗ್ಯ ಸ್ಥಿತಿ ಬಿಗಡಾಯಿಸಿದ ಕಾರಣಕ್ಕೆ ದೆಹಲಿಯ ಏಮ್ಸ್ಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆ ಬಡ ಮಹಿಳೆ ಪ್ರಾಣ ಕಳೆದುಕೊಂಡಿದ್ದಾಳೆ. ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧ ದೆಹಲಿಯಲ್ಲಿ ಕಾಂಗ್ರೆಸ್, ಬಿಎಸ್ಪಿ ಹಾಗೂ ಮಹಿಳಾ ಪರ ಸಂಘಟನೆಗಳು ಬೀದಿಗಿಳಿದಿದ್ವು. ಆಸ್ಪತ್ರೆ, ಪೊಲೀಸ್ ಸ್ಟೇಷನ್, ಸಂಸತ್ ಭವನ, ರಾಷ್ಟ್ರಪತಿ ಭವನದ ಎದುರು ಭಾರೀ ಪ್ರತಿಭಟನೆ ನಡೆಸಿದ್ವು. सरकार और समाज ने इस बेटी की हत्या कर दी है और यहाँ पर हत्यारों को पकड़कर उनको बेल मिल जाती है। क्या हम निर्भया भूल गए हैं? क्या ये देश भूल गया है? क्या सरकार भूल गई है? ಮಹಿಳೆ ಮೇಲಿನ ಅತ್ಯಾಚಾರ, ಹಲ್ಲೆ, ಕೊಲೆಯನ್ನ ಉತ್ತರ ಪ್ರದೇಶ ಪ್ರತಿಪಕ್ಷಗಳು ಖಂಡಿಸಿವೆ. ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ಕಿಡಿಕಾರಿವೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ, ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಟ್ವಿಟರ್ನಲ್ಲಿ ಯೋಗಿ ಸರ್ಕಾರಕ್ಕೆ ಛೀಮಾರಿ ಹಾಕಿವೆ. ಬಾಲಿವುಡ್ನಲ್ಲೂ ಮಹಿಳೆ ಮೇಲಿನ ಕಾಮುಕರ ಕೃತ್ಯಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಕೀಚಕರನ್ನ ನೇಣಿಗೆ ಏರಿಸಬೇಕೆಂಬುದು ಕಂಗನಾ ರಣಾವತ್ ಟ್ವೀಟ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆ ಮುಂದೆ ಹೈ ಡ್ರಾಮಾ. ಮಹಿಳೆಯ ಶವ ಪಡೆಯಲು ಕುಟುಂಬಸ್ಥರು ನಿರಾಕರಿಸಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧ ಆಸ್ಪತ್ರೆ ಮುಂದೆಯೇ ಧರಣಿ ನಡೆಸುತ್ತಿದ್ದಾರೆ. ಕಾಂಗ್ರೆಸ್, ಎಸ್ಪಿ, ಭೀಮ್ ಆರ್ಮಿ ಧರಣಿ ನಡೆಸ್ತಾ ಇವೆ. ಆಸ್ಪತ್ರೆ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ದೇಶಾದ್ಯಂತ ನಡೀತಾ ಇರುವಂತಹ ಎಲ್ಲಾ ಸುದ್ದಿಗಳನ್ನು ನಿಮಗೆ ಕ್ಷಣ ಮಾತ್ರದಲ್ಲಿ ತಿಳಿಸುವಂತಹ ವೆಬ್ಸೈಟ್ ನ್ಯೂಸ್ 18 ಕನ್ನಡದ ವೆಬ್ಸೈಟ್ ಅದು. ಆ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬೇಕಂದ್ರೆ kannada.news18.comಗೆ ನೀವು ಲಾಗಿನ್ ಆದ್ರೆ ಎಲ್ಲಾ ತರದಂತಹ ಎಲ್ಲಾ ಮಾಹಿತಿಗಳು, ಸಮಗ್ರವಾದ ಮಾಹಿತಿ ನಿಮಗೆ ಕ್ಷಣ ಮಾತ್ರದಲ್ಲಿ ಲಭ್ಯವಾಗುತ್ತೆ. ಇನ್ನು ಕೃಷಿ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟ ಅಭಯ ಏನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೃಷಿ ಮಸೂದೆ ವಿರುದ್ಧ ದೇಶವ್ಯಾಪಿ ದಂಗೆ ಎದ್ದಿರೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೃಷಿ ಮಸೂದೆ ದೇಶದ ಜನರ ಪರವಾಗಿದೆ, ಆದರೆ ಕಾಂಗ್ರೆಸ್ ಸೇರಿ ವಿಪಕ್ಷಗಳು ಇದನ್ನು ವಿರೋಧಿಸುತ್ತಿವೆ ಅಂದಿದ್ದಾರೆ.
जब गरीबों को 10% आरक्षण का फैसला हुआ तब भी ये इसके विरोध में खड़े थे। जब 26 नवंबर को संविधान दिवस मनाने की बात आई तब भी ये इसका विरोध कर रहे थे। डॉक्टर बाबा साहब आंबेडकर का विरोध कर रहे थे। साथियों, पिछले महीने ही अयोध्या में भव्य राम मंदिर के निर्माण के लिए भूमि पूजन किया गया है। ये लोग पहले सुप्रीम कोर्ट में राम मंदिर का विरोध कर रहे थे, फिर भूमि पूजन का विरोध करने लग गए। हर बदलती हुई तारीख के साथ विरोध के लिए विरोध करने वाले ये लोग देश के लिए, समाज के लिए अप्रासंगिक होते जा रहे हैं। ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ರೋಹಿಣಿ ಸಿಂಧೂರಿ ಅಧಿಕಾರ ಸ್ವೀಕರಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರೋಹಿಣಿ ಸಿಂಧೂರಿಗೆ ಅಧಿಕಾರ ಹಸ್ತಾಂತರಿಸಲಾಯಿತು. ನೂತನ ಜಿಲ್ಲಾಧಿಕಾರಿಗೆ ಹೂಗುಚ್ಛ ಕೊಟ್ಟು ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿ ಸ್ವಾಗತಿಸಿದರು. ಅಧಿಕಾರ ಸ್ವೀಕಾರಕ್ಕೂ ಮುನ್ನ ರೋಹಿಣಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ರೋಹಿಣಿ ಸಿಂಧೂರಿ ಮೈಸೂರು ಜಿಲ್ಲಾಧಿಕಾರಿಯಾಗಿ ಬಂದಿರುವುದಕ್ಕೆ ಆರಂಭದಲ್ಲೇ ವಿರೋಧ ವ್ಯಕ್ತವಾಗಿದೆ. ಆಂಧ್ರದ ಹೆಣ್ಣು ಮಗಳಿಗೋಸ್ಕರ ಕನ್ನಡದ ಜಿಲ್ಲಾಧಿಕಾರಿಯನ್ನು ವರ್ಗಾವಣೆ ಮಾಡಿದ್ದಾರೆ ಅಂತ ಕೆಆರ್ ನಗರ ಶಾಸಕ ಸಾರಾ ಮಹೇಶ್ ಆರೋಪಿಸಿದರು. ದಸರಾ ಹೈಪವರ್ ಕಮಿಟಿ ಆದ ಬಳಿಕ ಡಿಸಿ ಬದಲಾವಣೆ ಮಾಡಿರುವುದು ಸರಿಯಲ್ಲ ಅಂತ ಮಹೇಶ್ ಕಿಡಿಕಾರಿದ್ದಾರೆ. ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀವಿ. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.